ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ರಾಜ್ಯ ಮಟ್ಟದ ಅಹಿಂದ ನಾಯಕರಾಗಿ ಮತ್ತು ದಕ್ಷ ಆಡಳಿತವನ್ನು ಕೊಟ್ಟು ಯಾವುದೇ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಟ್ಕೊಳ್ಳಿಲ್ಲ ಅಥವಾ ದ್ವೇಷ ಮಾಡಲಿಲ್ಲ. ಯಾರ ಮೇಲೂ ಯಾವುದೇ ಪಕ್ಷದಲ್ಲೂ ದ್ವೇಷ ಮಾಡಲಿಲ್ಲ. ಪಕ್ಷಾತೀತವಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟು ಒಳ್ಳೆಯ ನಾಯಕರಾಗಿ ಸೇವೆ ಮಾಡಿದ್ರು. ಆದರೆ ಹೈಕಮಾಂಡ್ ನಿರ್ದೇಶನದ ಮೇಲೆ ಇವತ್ತು ನುಡಿದಂತೆ ನಡೆದರು ಅಂತ ಹೇಳುವಾಗೆ ರಾಜೀನಾಮೆನ ಕೊಡುವಂತಹ ಸಂದರ್ಭ ಬಂತು. ಅವ್ರು ಅವತ್ತಿಂದು ಹೇಳ್ತಲೇ ಇದ್ದರು, ಏನು ಹೈಕಮಾಂಡ್ ಸೂಚಿಸಿದ್ರೆ ನಾನು ಈ ಗಂಟೆಲೆ ರಾಜೀನಾಮೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದ್ರ ಪ್ರಕಾರ ಹೈಕಮಾಂಡ್ ಮನೆ ಕರೆದು ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ಚಾಚು ತಪ್ಪದೇನೆ ಮಾತನಾಡಿ ರಾಜೀನಾಮೆ ಕೊಟ್ಟರು. ಕಾರಣ ಇನ್ನೂ ಒಂದೇನ ನಾವು ಸಂತೋಷ ಪಡುವಂಥ ವಿಚಾರ ಈ ಸಮುದಾಯದಲ್ಲಿ ನಾವು ಹೇಳುವಂಥದ್ದೇನು ಅಂದರೆ, ಹಾಲು ಮತದ ಕುರುಬರು ಮಾಡಿದ ಮಾತಿನಂತೆ ನಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿದ್ದರಾಮಯ್ಯನವರು. ಅವರು ಏನು ಮಾತು ಕೊಟ್ಟಿದ್ರು ಅಥವಾ ಮಾತು ಆಡಿದ್ರು ಹೈಕಮಾಂಡ್ ಜೊತೆ, ಅದ್ರ ಪ್ರಕಾರ ನಮ್ಮ ಸಮುದಾಯದ ಒಂದು ಏನು ಗೌರವಾನ್ವಿತ ಭಾಷೆ ಇತ್ತು, ಹಾಲು ಮತದ ಕುರುಬರು ಮಾತು ಕೊಟ್ಟರೆ ಮಾತಿಗೆ ಬದಲಾವಣೆ ಆಗಲ್ಲ, ನಡ್ಕೊಳ್ತಾರೆ ಎನ್ನುವಂಥ ಒಂದು ಇದಕ್ಕೆ ಅವರು ಬದ್ಧರಾಗಿ ರಾಜೀನಾಮೆ ಕೊಟ್ಟರು. ಅವ್ರ ಹೆಸರನ್ನ ಉಳಿಸ್ಕೊಂಡ್ರು. ಅದೇ ಥರ ಈಗ ಇವತ್ತಿನ ಸಂದರ್ಭ ನಾವೊಂದು ಸಮುದಾಯ ತೊಳ್ಕೊಳ್ಳೋದೇನು ಅಂದ್ರೆ, ಹೈಕಮಾಂಡ್ಗೆ ಅವರು ಆಡಿದ ಮಾತಿನಂತೆ ನಡೆದಿರೋದ್ರಿಂದ ಅವ್ರನ್ನ ಮೇಲ್ಮಟ್ಟದಲ್ಲಿ ಹೈಕಮಾಂಡು ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಅವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕು ಅಂತೇಳಿ ನಾವನ್ನ ಹೈಕಮಾಂಡ್ ಕೇಳ್ಕೊಳ್ತೀವಿ. ಜೊತೆಗೆ ನಮ್ಮ ಸಮುದಾಯದಲ್ಲಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಕಳಸ ಇದ್ದಾಗೆ. ಆ ಕಳಸ ಇವತ್ತು ಅಧಿಕಾರದಿಂದ ಕೆಳಗಿಳಿದಿರೋದ್ರಿಂದ ಉನ್ನತವಾದ ಹುದ್ದೆ ಕೊಡಬೇಕು ಅನ್ನೋದು ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಅವ್ರ ಪುತ್ರ ಯತೀಂದ್ರ ಅವರಿದ್ದಾರೆ, ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಅವಕಾಶ ಕೊಟ್ಟು ಅವ್ರ ಅಪ್ಪನ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಮನವಿ ಮಾಡ್ತೀವಿ. ಜೊತೆಗೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಅವರು ಭಾರಿ ಕಷ್ಟಪಟ್ಟು ದುಡಿದವ್ರೆ. ಹೈಕಮಾಂಡ್ ಇವತ್ತು ಅವ್ರಿಗೆ ಒಂದು ಅವಕಾಶ ಕೊಟ್ಟವ್ರೆ. ಅವರು ಸಹ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮ್ಮ ಜಿಲ್ಲೆಯ ಪೂರ್ತಿ ಜನ ಪ್ರತಿಯೊಬ್ಬರು ಸಂತೋಷ ಪಡುವಂಥ ವಿಚಾರ. ಅವರು ದಕ್ಷತೆಯಿಂದ ಒಳ್ಳೆಯ ಆಡಳಿತ ಮಾಡಲಿ, ನಮ್ಮ ಜಿಲ್ಲೆಗೆ ಒಳ್ಳೆಯ ಕೆಲಸ ಕಾರ್ಯಗಳು ಇನ್ನೊಂದು ಅನುಕೂಲ ಮಾಡಿಕೊಡ್ಲಿ ಪ್ರತಿಯೊಬ್ಬರಿಗೂ. ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಳ್ಳೆಯ ಆಡಳಿತ ಮಾಡಲಿ ಅಂತ ಅವ್ರಿಗೂ ನಾವು ಶುಭ ಕೋರ್ತೀವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಸಮುದಾಯದಲ್ಲಿ ಇವತ್ತು 1ನೇ ಕಳಸ ಸಿದ್ದರಾಮಯ್ಯನವರಾದರೆ 2ನೇ ಕಳಸ ಬಂದು ನಮಗೆ ಎಚ್.ಎಂ. ರೇವಣ್ಣವರು. ಅವರು ನಮ್ಮ ಸಮಾಜದಲ್ಲಿ ಯಾರೇ ಕಷ್ಟ ಸುಖ ಅಂತ ಹೋದ್ರು ಭಾಗಿಯಾಗವ್ರೆ, ಸಂಘಟನೆ ಮಾಡಿದ್ರೆ ಕಷ್ಟ ಸುಖದಲ್ಲಿ ಭಾಗಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಇವರು ಅಧಿಕಾರದಿಂದ ಇಳಿದಿರೋದ್ರಿಂದ ಇವತ್ತು ನಮಗೆ ದಾರಿದೀಪ ಆಗಿರೋರು ಇವತ್ತು ನಮ್ಮ ಸಮುದಾಯದಲ್ಲಿ ಎಚ್.ಎಂ. ರೇವಣ್ಣವರು. ಅವ್ರಿಗೆ ಏನಾದರೂ ಆಗಲಿ ಈ ಸರ್ಕಾರದಲ್ಲಿ, ಹೊಸ ಸರ್ಕಾರದಲ್ಲಿ ಮಂತ್ರಿ ಮಾಡಿ ನಮ್ಮ ಸಮುದಾಯ ಸಂಘಟನೆಗೆ ಮತ್ತು ಅವರ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಅವರು ಇವತ್ತು ನೀಡಿಸಬೇಕಾಗಿದೆ. ಅದರಿಂದ ಅವ್ರ ಮಂತ್ರಿ ಕೊಡಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ನಮ್ಮ ಸಮುದಾಯದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ.